ಹಾಯ್ ಗೈಸ್, ಹಲೋ, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಟೆರೆಸಲ್ಲಿ ತುಂಬಾ ಕೆಲಸ ಇದೆ. ಯಾಕಂತಂದರೆ ಗಾರ್ಡನ್ನಲ್ಲಿ ದಾಸವಾಳ ಗಿಡ ಹಾಕಿದ್ನಲ್ವಾ, ಆ ಗಿಡದಲ್ಲಿ ಬ್ಲಾಕ್ ಫಂಗಸ್ ಮತ್ತೆ ಬಂದುಬಿಟ್ಟಿದೆ. ಸೆಕೆಂಡ್ ಸ್ಟೆಪ್ಪು ಮತ್ತು ಫಸ್ಟ್ ಸ್ಟೆಪ್ಪಲ್ಲಿ ವೈಟು ಮತ್ತು ಬ್ಲಾಕ್ ಫಂಗಸ್ ಎರಡೂ ಕೂಡ ಬಂದಿತ್ತು. ಅವರೆ ಗಿಡಕ್ಕೆ ಮತ್ತು ದಾಸವಾಳದ ಗಿಡಕ್ಕೆ ಎರಡಕ್ಕೂ ಕೂಡ ಬಂದಿತ್ತು. ಇವಾಗ ಅವರೆ ಗಿಡಕ್ಕಿಲ್ಲ, ಎಲ್ಲ ಹೋಗಿದೆ. ಮೊದಲು ನಾನು ಇಂಗನ್ನು ಹಾಕಿ ಅದಕ್ಕೆ ಸ್ಪ್ರೇ ಮಾಡಿದ್ದೆ. ಮತ್ತು ಇವಾಗ ದಾಸವಾಳದ ಗಿಡಕ್ಕೆ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಾನು ಮತ್ತೆ ಈಗ ಇಂಗು ಮತ್ತು ಏನೇನು ಹಾಕ್ತೀನಿ ಅಂತ ನೀವು ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನನಗೆ ಟೆರೆಸಲ್ಲಿ ತುಂಬಾ ಕೆಲಸ ಇದೆ. ಯಾಕಂತಂದರೆ ಗಾರ್ಡನ್ನಲ್ಲಿ ದಾಸವಾಳ ಗಿಡ ಹಾಕಿದ್ನಲ್ವಾ, ಆ ಗಿಡದಲ್ಲಿ ಬ್ಲಾಕ್ ಫಂಗಸ್ ಮತ್ತೆ ಬಂದುಬಿಟ್ಟಿದೆ. ಸೆಕೆಂಡ್ ಸ್ಟೆಪ್ಪು ಮತ್ತು ಫಸ್ಟ್ ಸ್ಟೆಪ್ಪಲ್ಲಿ ವೈಟು ಮತ್ತು ಬ್ಲಾಕ್ ಫಂಗಸ್ ಎರಡೂ ಕೂಡ ಬಂದಿತ್ತು. ಅವರೆ ಗಿಡಕ್ಕೆ ಮತ್ತು ದಾಸವಾಳದ ಗಿಡಕ್ಕೆ ಎರಡಕ್ಕೂ ಕೂಡ ಬಂದಿತ್ತು. ಇವಾಗ ಅವರೆ ಗಿಡಕ್ಕಿಲ್ಲ, ಎಲ್ಲ ಹೋಗಿದೆ. ಮೊದಲು ನಾನು ಇಂಗನ್ನು ಹಾಕಿ ಅದಕ್ಕೆ ಸ್ಪ್ರೇ ಮಾಡಿದ್ದೆ. ಮತ್ತು ಇವಾಗ ದಾಸವಾಳದ ಗಿಡಕ್ಕೆ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಾನು ಮತ್ತೆ ಈಗ ಇಂಗು ಮತ್ತು ಏನೇನು ಹಾಕ್ತೀನಿ ಅಂತ ನೀವು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಏನದು? ಸೋಡಾ ಮತ್ತು ಸ್ವಲ್ಪ ಇಂಗು. ಫಂಗಸ್ ಬಂದಿದೆ. ಫಂಗಸ್ ವೈಟ್ ಅಥವಾ ಬ್ಲ್ಯಾಕ್ ಎರಡಕ್ಕೂ ಮ್ಯಾಚ್. ಎರಡಕ್ಕೂ ಇದನ್ನೇ ಹಾಕ್ಬೇಕು ಒಂದೇ. ಅದು ಅವತ್ತು ಕೈಯಲ್ಲಿ ಹಾಕ್ಬಿಟ್ಟಿದ್ನಾ, ನಂಗೆ ಕೈಯಲ್ಲಿ ಹಾಕ್ಬಿಟ್ಟಿದೆ ಇಂಗನ್ನ. ಕೈಯಲ್ಲಿ ಹಾಕ್ಬಿಟ್ಟು ಕೈಯಲ್ಲಿ ಕಲ್ಸ್ಬಿಟ್ಟೆ. ಹೆಂಗ್ ಆಗ್ಬಿಡ್ತು ಅಂತಂದ್ರೆ ಕೈ ಉರಿನೇ ಬಂದ್ಬಿಡ್ತು. ಅಷ್ಟು ಉರಿ ಬಂದ್ಬಿಡ್ತು. ಆಗಿದೆ ಇದು. ಸೋಲುವೆ ನಿನ್ನ ಪ್ರೀತಿಯ ಮುಂದೆ. ಆಮೇಲೆ ಸಾಂಗ್ ಚೆನ್ನಾಗಿದ್ಯಾ? ಹೇಳ್ಬೇಕು ಪೂರ್ತಿ ಸಾಂಗ್ ನೀವು. ಸಾಂಗ್ಸ್ ಫಿಲಮ್ ನೋಡ್ಕೊಂಡು ಬಂದ್ವಲ್ಲ, ಬ್ರಾಟ್ ಮೂವಿನ, ಅದಕ್ಕೆ ಸಾಂಗ್ ಹೇಳ್ತಾ ಇರೋದು. ಅದಕ್ಕೆ ಸಾಂಗ್ ಹೇಳ್ತಾರೆ. ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು. ಹಿಂಗೆ ಕೆಳಗಡೆ ಚೆಲ್ಲೋಗ್ತಾ ಇದೆ. ಯಾಕಂದ್ರೆ ಸ್ಪ್ರೇ ಬಾಟಲ್ಗೆ ಹಾಕಿದ್ರೆ ಕಮ್ಮಿ ಇದ್ರೆ ಸ್ಪ್ರೇ ಬಾಟಲ್ ಆಗ್ತಿದೆ. ಇದು ಒಂದ್ 2-3 ಗಿಡಕ್ಕೆ ಹಾಕ್ಬಿಟ್ಟಿದ್ಯಲ್ವಾ, ಅದ್ರಿಂದ ಸ್ಪ್ರೇ ಬಾಟಲ್ಗೆ ಆಗ್ತಾ ಇಲ್ಲ. ಅದು ಸ್ಪ್ರೇ ಬಾಟಲ್ ಆದ್ರೆ ಕಮ್ಮಿ ಬೀಳುತ್ತೆ ನೀರೆಲ್ಲ. ಅದಕ್ಕೆ ಹಿಂಗ ಹಾಕೊಂಡ್ರೆ ಜಾಸ್ತಿ ಬೀಳುತ್ತಲ್ಲ. ಹೌದು, ನೋಡಿ ಈ ತರ ಹಾಕೋಬೇಕು. ಇದ್ರಲ್ಲೂ ಇದೆ. ನಿನ್ನೆ ನೋಡ್ದೆ ಇದಕ್ಕೂ ಬಂದ್ಬಿಟ್ಟಿದೆ ಅಂತ. ಇದು ಬರಬಾರ್ದು ಮುಂದೆ ಅಂತಂದ್ರೆ ಹೀಗೆ ಹಾಕೋಬೇಕು. ಪಕ್ಕದ ಗಿಡಕ್ಕೆಲ್ಲ ಅಂಟುತ್ತೆ. ಈ ಬ್ಲಾಕ್ ಫಂಗಸ್ ಹೆಂಗೆ ಅಂತಂದ್ರೆ ಅಂಟು ರೋಗ ರೀತಿ. ಹೌದೌದು, ಅಂಟು ರೋಗ ರೀತಿ ಇದು ಬ್ಲಾಕ್ ಫಂಗಸ್. ಚೆನ್ನಾಗಿ ಹಾಕ್ಬೇಕು. ಯಾವುದಕ್ಕೂ ಬರಬಾರ್ದಿಲ್ಲ. ನಾನು ಬ್ಲಾಕ್ ಫಂಗಸ್ ಆಗಿರೋ ಗಿಡಕ್ಕೆ ಫರ್ಟಿಲೈಸರ್ ಹಾಕ್ತಾ ಇಲ್ಲ. ಯಾಕಂತಂದರೆ ಹಾಕಬಾರ್ದು. ಆ 3 ದಾಸವಾಳ ಗಿಡ ಬಿಟ್ಟು ಬೇರೆ ಗಿಡಗಳಿಗೆ ನಾನು ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ. ಈಗ ಫಂಗಸ್ಗೆಲ್ಲ ನಾನು ನೀರಲ್ಲಿ ಮೆಡಿಷನ್ ಹಾಕಿ ಸ್ಪ್ರೇ ಮಾಡಿದೆ. ಏನೇನು ಹಾಕಿದೆ ಅಂತ ನೀವು ನೋಡಿದ್ರಲ್ಲ. ನಂತರ ಇವಾಗ ನಾನು ಗಿಡಕ್ಕೆಲ್ಲ ನಾನೇ ಓನಾಗಿ ಮಾಡಿರೋ
ಫರ್ಟಿಲೈಸರ್ನ ನಾನು ಹಾಕ್ತೀನಿ. ಫರ್ಟಿಲೈಸರ್ ನಿಮಗೆ ನಾನು ಮೊದಲೇ ತೋರಿಸಿದ್ದೀನಿ. ಆರ್ಗ್ಯಾನಿಕ್ ಫರ್ಟಿಲೈಸರಲ್ಲಿ ಏನೇನು ಹಾಕೋಬೋದು ಮತ್ತು ಮನೆಯಲ್ಲಿ ನಾವು ಯಾವುದರಿಂದ ಮಾಡ್ಬೋದು ಆರ್ಗ್ಯಾನಿಕ್ ಫರ್ಟಿಲೈಸರ ಅಂತ ನಿಮಗೆ ಹೋದ ವಿಡಿಯೋವಲ್ಲೇ ನಾನು ತೋರಿಸಿದ್ದೀನಿ ವಿಡಿಯೋ ಮುಖಾಂತರ. ಇವಾಗ ನಾನು ಸೇಮ್ ಪ್ರೊಸೀಜರು, ಅದು ಸಿಪ್ಪೆಗಳೆಲ್ಲ ತೊಗೊಂಡು ಬಂದು ಹೂಗಳೆಲ್ದು ಹಳೆದು ಎಲ್ಲ ತೊಗೊಂಡು ಬಂದು ಡ್ರಮ್ಗೆ ಹಾಕಿ ಮತ್ತು ನೀರು ಹಾಕಿ ಮತ್ತು ಕಡಲೆ ಹಿಟ್ಟು ಹಾಕಿ ನಾನು ಮೆಜರ್ಮೆಂಟ್ ಎಲ್ಲ ತೋರಿಸಿದ್ದೀನಿ. ಬೆಲ್ಲ, ಕಡಲೆ ಹಿಟ್ಟು, ನೀರು ಎಷ್ಟು ಹಾಕಬೇಕು ಡ್ರಮ್ಮಿಗೆ, ಯಾವ ಥರ ಡ್ರಮ್ನ ನಾವು ನೆರಳಲ್ಲಿ ಇಡಬೇಕು ಅಂತ ಎಲ್ಲ ಕೂಡ ನಾನು ತೋರಿಸಿದ್ದೀನಿ. ಅದನ್ನು ಕೂಡ ಮತ್ತೆ ನಾನು ಸೆಕೆಂಡ್ ಸ್ಟೆಪ್ ಆ ಥರ ಮಾಡಿದ್ದೀನಿ. ಇವಾಗ ನಾನು ಈ ಗಿಡದ ಪಾಟ್ಗೆಲ್ಲ ನಾನು ಇವಾಗ ಫರ್ಟಿಲೈಸರ್ನ ಹಾಕ್ಕೊಂಡು ಹೋಗ್ತೀನಿ. ನೀವು ನೋಡ್ಬೋದು, ನೋಡ್ದಿದ್ದವರು ಓದ್ ವಿಡಿಯೋ ನೋಡ್ದಿದ್ದವರು ಕೂಡ ಈ ವಿಡಿಯೋನ ನೋಡಿ, ಮತ್ತು ಹಳೆ ವಿಡಿಯೋ ಕೂಡ ನೋಡಿ ಗೈಸ್. ಅಂದ್ರೆ ಜಾಸ್ತಿ ಆಗ್ಬಾರ್ದು, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ ಬರ್ಬೇಕು. ಒಂದು ಸ್ವಲ್ಪ ಸ್ವಲ್ಪ. ಈ 3 ಗಿಡಕ್ಕೆ ನಾನು ಹಾಕಲ್ಲ. ಯಾಕೆ ಅಂತಂದ್ರೆ ನಾನು ಹಿಂಗ್ ಹಾಕಿ ಸ್ಪ್ರೇ ಮಾಡಿದೀನಲ್ವಾ, ಯಾಕೆಂದ್ರೆ ಬ್ಲಾಕ್ ಫಂಗಸ್ ಬಂದ್ಬಿಟ್ಟೈತೆ. ಇದು ಹಾಕಿದ್ರೆ ಮತ್ತೆ ಇದಾಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಗಿಡ. ಅದಂದ್ರೆ ಎಲ್ಲಾ ತರದ ಫ್ರೂಟ್ಸ್ಗಳು ಎಲ್ಲ ಹಾಕಿದೀವಲ್ವಾ, ಹುಳಿ ತರ ಎಲ್ಲ ಆಗಿರುತ್ತೆ ಫರ್ಟಿಲೈಸರ್, ಅದಕ್ಕೋಸ್ಕರ ಅದು ಹಾಕಲ್ಲ. ಅದೆರಡು ಹಾಕ್ಬಾರ್ದು, ಎಫೆಕ್ಟ್ ಆಗುತ್ತೆ. ಅದು ಇಟ್ಕೊಂಡಿರ್ತೀನಿ ಸ್ವಲ್ಪ ಫರ್ಟಿಲೈಸರ್ನ, ಆಮೇಲೆ ಬೇಕಾದ್ರೆ ಹಾಕೊಳ್ಳೋದು. ಓಕೆ. ಇದನ್ನೆಲ್ಲ ಮಾಡಿದ್ರೆ ಚೆನ್ನಾಗಿ ಹೂ ಬಿಡುತ್ತೆ, ಮತ್ತೆ ತೋಟಕ್ಕೂ ಹಾಕಿದ್ರೆ ತರಕಾರಿಗಳು ಚೆನ್ನಾಗಿ ಬರುತ್ತೆ. ಹೌದು, ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದಲ್ವಾ, ಇದನ್ನೆಲ್ಲ ಮಾಡ್ಕೋಬಹುದು. ಎಸ್ ಮಾಮ್. ಬರೀ ರಸ ಮಾತ್ರ ತಗೊಳ್ಳೋದಲ್ವಾ ನೀವು? ಬರೀ ರಸ, ಕಸದಿಂದನೇ ರಸ ಅಲ್ವಾ, ಅದಕ್ಕೆ ಬರೀ ರಸ. ಸಿಪ್ಪೆಗಳಿದೆಯಲ್ಲ, ಇದನ್ನ ತೆಗಿಯೋದೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅಂದ್ರೆ ಸಿಪ್ಪೆ ತರಕಾರಿ ಎಲ್ಲ ಇರುತ್ತಲ್ಲ ಅದಕ್ಕೆ. ಈಗ ತುಳಸಿ ಗಿಡಕ್ಕೆ ಹಾಕ್ತಿದೆ. ತುಳಸಿ ಅಲ್ಲ, ಅದು ವೈಟ್ ಸ್ಫಟಿಕ ಮತ್ತೆ ಬ್ಲೂ ಸ್ಫಟಿಕ. ಅರೆ, ನಮ್ಮಮ್ಮನ ಹಾರ್ಡ್ ವರ್ಕಿಂದ ಇಷ್ಟೊಂದು ಹೂ ಬಿಟ್ಟಿದೆ. ಮಮ್ಮ ಇದನ್ನ ವಾರಕ್ಕೆ ಎಷ್ಟು ಟೈಮ್ ಹಾಕ್ಬೇಕು? ಅಂದ್ರೆ ವಾರಕ್ಕೆ ನಾನು 2 ಟೈಮ್ಸ್ ಹಾಕ್ತೀನಿ. ಓಕೆ. ಅಂದ್ರೆ 15 ಡೇಸ್ ತಗೋತೀರಲ್ವ ನೀವು ಫರ್ಟಿಲೈಸರ್ ಮಾಡ್ಕೊಳಕ್ಕೆ? ಹೌದು. ಅಂದ್ರೆ ಸ್ವಲ್ಪ ಮಿಕ್ಕಳುತ್ತಲ್ಲ, ಒಂದೇ ಸಲ ಜಾಸ್ತಿ ಮಾಡಿರ್ತೀನಲ್ವಾ, ಅದು ಮಿಕ್ಕೊಂಡಾಗ. ಅಂದ್ರೆ ಹಾಫ್ ಡ್ರಮ್ ಮಾಡಿರ್ತೀರಾ? ಹಾಫ್ ಡ್ರಮ್ ಮಾಡಿರ್ತೀನಿ. ಅವಾಗ ಮಿಕ್ಕೊಂಡಾಗ ಒಂದು 2 ಸಲ ಎಕ್ಸ್ಟ್ರಾ ಹಾಕೊಂಡಿರ್ತೀನಿ ಮಧ್ಯ. ಓಕೆ. ನೀನು ಕಂಟಿನ್ಯೂ ಹಾಕಕ್ಕೆ ಹೋಗಲ್ಲ, ಮಧ್ಯ ಹಾಕೊಂಡಿರ್ತೀನಿ. ಮಾಮೂಲಿ ಡೈಲಿ ಏನು ವೆಜಿಟೇಬಲ್ಸ್ ಇರುತ್ತೋ ಅದೇ ರೀತಿ ಥರ ಯೂಸ್ ಮಾಡಿಕೊಂಡು ಅದೆಲ್ಲ ಡ್ರಮ್ಮಗೆ ಹಾಕಿ ನೀವು ಇದನ್ನು ಮಾಡ್ತೀರಾ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಂದರೆ ಕೆಳಗಡೆ ಹೋಗ್ಬಿಟ್ಟು ವಿಡಿಯೋ ಸರ್ಚ್ ಮಾಡಿ ಸಿಗ್ತದೆ. ಅದು ಹೆಂಗೆ ಹಾಕ್ಬೇಕು ಅಂತ ಎಲ್ಲ ವಿಡಿಯೋ ನಮ್ಮಮ್ಮ ಮಾಡಿದ್ದಾರೆ. ವೈಟ್ ಬ್ಲಾಕ್ ಫಂಗಸ್ಗೆ ಯಾವ ಥರ ಹಾಕಬೇಕು, ಮತ್ತು ಫರ್ಟಿಲೈಸರ್ನ ಹೇಗೆ ಮಾಡಬೇಕು ಅನ್ನೋದನ್ನ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿ ಹಾಕಿದ್ದೀವಿ. ಅದಕ್ಕೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಮಾತ್ರ ಗಿಡ ಇರೋದು ಅಲ್ಲ, ಎಲ್ಲ ಹಾಕಾಯ್ತು, ಸ್ವಲ್ಪನೇ ಇರೋದು ಅಂತ. ಅದೇ ಸ್ವಲ್ಪ, ಇನ್ನು ಸ್ವಲ್ಪ ಗಿಡ ಇದೆ ಅಂತ. ನೀರು ಹಾಕೋಕ್ಕೆ, ನೀರಲ್ಲ ಫರ್ಟಿಲೈಸರ್ ಹಾಕೋಕ್ಕೆ. ನಮ್ಮಮ್ಮ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ನೋಡಿ. ಓ ಮೈ ಗಾಡ್, ಮೈ ಗಾಡ್, ಮೈ ಗಾಡ್. ಇನ್ನೂ ಬಿಸಿಲು ಬಂದಿಲ್ಲ, ಫುಲ್ ಹಿಮ ಇದೆ, ಅದಕ್ಕೆ ಈ ಥರ ಕಾಣಿಸ್ತಿದೆ. ಒಂದೊಂದಕ್ಕೆ ಇಷ್ಟಿಷ್ಟು ಹಾಕ್ತಾರೆ ನೋಡಿ. ಇಲ್ಲ, ಅದು ಫುಲ್ ಇದೆಯಲ್ವಾ, ಅದಕ್ಕೋಸ್ಕರ ನಾನು ತೆಗ್ದುಬಿಡಿ ಅದನ್ನ ತೆಗೆದುಬಿಟ್ರೆ ಹೊಸ್ದಾಗಿ ಹಾಕ್ಬೇಕು. ಹೌದು, ವಾಶ್ ಮಾಡಿ ಡ್ರಮ್ನ ಮತ್ತೆ ಹೊಸ್ದಾಗಿ ರೀಯೂಸ್ ಮಾಡೋದು ಅಷ್ಟೇ. ಯೂಸ್ ಮಾಡೋದು ಚೆನ್ನಾಗಿ ಬರುತ್ತೆ, ಹಳೇದೇ ಹಾಕಬಾರ್ದು.
ಕೆಲವರು ಏನಂತ ಹೇಳ್ತಿರ್ತಾರೆ ಅಂದರೆ ಮಾಮೂಲಿ ಈಗ ಸಾಯಲೆಲ್ಲ ಹಾಕಿ ಎಲ್ಲ ಮಾಡಿರ್ತಾರೆ, ಬಟ್ ಅವರು ಈ ಥರ ಎಲ್ಲ ಟಿಪ್ಸ್ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಹೇಗೆ ನೀವು ಪ್ಲ್ಯಾಂಟ್ಸ್ನ ಲೈಕ್ ಫ್ಲವರ್ಸ್ನ ಚೆನ್ನಾಗಿ ಗ್ರೋ ಮಾಡ್ಬೋದು ಅಂತ ತೋರಿಸ್ತಿದ್ದಾರೆ. ಅದೇ ಈ ಥರ ನೀವು ಫರ್ಟಿಲೈಸರ್ ಹಾಕೋದ್ರಿಂದ ತುಂಬ ಹೂಗಳು ಬರುತ್ತೆ. ನಮ್ಮ ಅಮ್ಮಂಗೆ ಎಕ್ಸ್ಪೀರಿಯನ್ಸ್ ಇದೆ, ಬೇಕಾದ್ರೆ ಕೇಳಿ. ಹಲೋ ಮಾಮ, ಕಾಣ್ತಾ ಇದೆ ಬೈ ಕಡೆ. ಏನು ಮಾಡ್ತಿದ್ದೀರಾ ಮಾಮ್? ಎಲ್ಲ ಗೋರ್ಕೋಬೇಕಲ್ಲ ಇದನ್ನೆಲ್ಲ. ನೋಡಿ ಎಷ್ಟು ವೇಸ್ಟ್ ಬರ್ತಾ ಇದೆ. ಇದು ರಸ ಬಿಟ್ಬಿಟ್ಟಿದೆಯಲ್ವಾ, ಫುಲ್ ರಸ ಬಿಟ್ಬಿಟ್ಟಿದೆ ಅದು. ಇದು ಹಾಕಿದ್ರೆ ಬೇರೆ ಬೇರೆದೆಲ್ಲ ಕೀಟಗಳೆಲ್ಲ ಶುರುವಾಗ್ಬಿಡುತ್ತೆ. ಅದಕ್ಕೆ ಅದನ್ನ ತೆಗೆದ್ಬಿಟ್ರೆ ಹೌದು ಚೆನ್ನಾಗಿ ಬರುತ್ತೆ. ನಿಮ್ಗೆ ಬರೀ ರಸ ಬರುತ್ತೆ, ಅದನ್ನ ಬೇಕಾದ್ರೆ ಇದು ಒಣಗಿಸ್ಬಿಟ್ಟು ಗಿಡಕ್ಕೆ ಹಾಕ್ಬೋದು, ಗೊಬ್ಬರ ಆಗುತ್ತೆ. ನೋಡಿ ಎಷ್ಟು ಯೂಸ್ ಇದೆ, ಸಖತ್ ಯೂಸ್ ಇದೆ. ಇದು ಒಣಗ್ ಬಿಡ್ಬೇಕು ಚೆನ್ನಾಗಿ. ಒಣಗಿಸಿದ್ರೆ ಅದನ್ನ ಬಿಸಿಲ್ಗೆ ಒಣಗ್ಬಿಟ್ಟು ನೋಡಿ, ಇದು ಯಾರೋ ಪ್ಲಾಸ್ಟಿಕ್ ತಂದು ಹಾಕಿದ್ದೀರಾ. ಓ ಮೈ ಗಾಡ್. ಚೆನ್ನಾಗಿ ಒಣಗ್ಬಿಟ್ರೆ ಕಸ ಆಗುತ್ತೆ. ಕಸ ಅಲ್ಲ, ಗೊಬ್ಬರ ಆಗುತ್ತೆ. ಯಪ್ಪ ಎತ್ತಕ್ಕೆ ಹಾಕ್ತಿಲ್ಲ ಬಾರ. ನೋಡಿ ಲಾಸ್ಟ್ಗೂ ಇದೆ ಬಿಟ್ಟು ಫುಲ್ ಆಗೋಯ್ತು ಅಲ್ಲ. ನೋಡಿ ಅದಕ್ಕೆ 2 ಇದಾಗೋಯ್ತು. ನೋಡಿ ಕತ್ರಿನ ಹೆಂಗ್ ಹಾಕೈತೆ. ಯಾರಪ್ಪ ಅದು? ಅದಕ್ಕೆ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಅದು ಕಟರ್ನ. ಕತೆ ಇದೆಲ್ಲ ಮಾಡಿರೋದು ನಮ್ಮ ಮಮ್ಮಿನೇ, ನಾನಲ್ಲಪ್ಪ. ನೀವು ಮೇಲೆ ಇಟ್ಟಿದ್ನೇನೋ ತೆಗೆದ್ಬಿಟ್ಟು ಒಳಗಡೆ ಇಟ್ಟಿದ್ದೀರಾ, ನಾನೇನ್ ಮಾಡ್ಲಿ. 2 ಇದು ಸಿಕ್ತು ಗೊಬ್ಬರ ಮಾಡ್ಲಿಕ್ಕೆ. 2 ಪಾಟು ಅದ್ರದ್ದು ಸಿಕ್ತು. ಈಗ ಅವರೇ ಗಿಡ, ಕುಂಬಳ ಗಿಡ ಹಾಕ್ಬಿಡೋಣ ಸ್ವಲ್ಪ. ಓಕೆ, ದಿ ಎಂಡ್. ಇದು ಹೊಂಡ್ಲಿಕ್ಕೆ ನಮ್ಮಮ್ಮ ತಗೊಂಡೋದ್ರು. ಇದು ಒಣಗಬೇಕು ಸ್ವಲ್ಪ. ಒಣಗಿದ್ಮೇಲೆ ಅದೇ ಗೊಬ್ಬರ ಆಗುತ್ತೆ. ಯಾವುದನ್ನು ವೇಸ್ಟ್ ಮಾಡಬಾರ್ದು. ಎಲ್ಲದ್ರಲ್ಲೂ ಒಂದು ಯೂಸ್ ಇರುತ್ತೆ. ಎಲ್ಲ ಸಿಪ್ಪೆಗಳು ಎಲ್ಲ ಇದೆ ಅಲ್ವಾ, ಅದೆಲ್ಲ ಈಗ ತೋಟದಲ್ಲೆಲ್ಲ, ಈಗ ಜಮೀನುಗಳಲ್ಲೆಲ್ಲ ಹೆಂಗಿರುತ್ತೆ ಹೇಳು? ಹೇಗಿರುತ್ತೆ ಅಂತಂದ್ರೆ, ಈಗ ಮರದ್ದು ಸಿಪ್ಪೆಗಳು ಉದುರು ಬಿಟ್ಟು ಆ ತೋಟಕ್ಕೆಲ್ಲ ಹರಡಿರುತ್ತೆ. ಅವಾಗ ಅದೇನಾಗುತ್ತೆ ಅಂತಂದ್ರೆ ಗೊಬ್ಬರ ಆಗುತ್ತೆ. ಗೊಬ್ಬರ ಆದಾಗ ಎಲ್ಲ ಬೆಳೆ ಚೆನ್ನಾಗಿ ಬರುತ್ತೆ. ಹೌದು, ಆ ಥರ. ಅದಕ್ಕೆ ಆ ಥರ ತೋಟದಲ್ಲಿ ಹೆಂಗೆ ಉದುರಿದ್ರೆ ಗೊಬ್ಬರ ಆದರೆ ನಮಗೂ ಖುಷಿ ಅಲ್ವಾ. ಹೌದು, ತಪ್ಪಾಗುತ್ತೆ. ಈಗ ನೆಕ್ಸ್ಟ್ ಏನು ಅಂತಂದ್ರೆ ಟೆರೆಸ್ ತೊಳಿಬೇಕು ಸ್ವಲ್ಪ. ನೋಡಲ್ಲಿ ಇವಾಗ ಇದಕ್ಕೆ ನೀರು ಹಾಕಂಗಿಲ್ವಾ? ಈಗ ನೀರು ಹಾಕ್ಬಾರ್ದು, ಒಂದಿನ ಬಿಟ್ಟು ಹಾಕ್ಬೇಕು. ನಾನು ಸಂಜೆ ಹಾಕ್ತೀನಿ, ಸ್ವಲ್ಪ ಸ್ಪ್ರೇ ಮಾಡ್ತೀನಿ. ಅಯ್ಯೋ ನೋಡಿ, ಅವತ್ತು ತರಿಸಿರೋದು ಹೆಂಗ್ ಬಿಸಾಕ್ಬಿಟ್ಟು ಹೋಗಿದ್ಯಾ ನೀನು ಅಂತ. ಇದೆಲ್ಲ ವಾಶ್ ಮಾಡ್ಬಿಟ್ಟು ಹೆಂಗ್ ಆಗ್ಬಿಟ್ಟೈತೆ ನೋಡಿ, ಮೆಲ್ಟ್ ಆಗ್ಬಿಟ್ಟೈತೆ. ಅದು ಪ್ಲಾಸ್ಟಿಕ್ ಅಲ್ವಾ? ಅದಕ್ಕೆ ಪ್ಲಾಸ್ಟಿಕ್ ಅಲ್ಲ, ಅದು ಒಂಥರ ಇದು ಮ್ಯಾಗ್ನೆಟ್ ಥರ ಅಂಟ್ಕೊಂಡದ್ ನೋಡಿ. ನಾವು ನೋಡ್ಲಿಲ್ಲ, ಬಿಸಾಕ್ಬಿಟ್ಟು ಹೋದೆ ಆ ಕಡೆ. ಇದೇನಕ್ಕೆ ಹೇಳು ಮತ್ತೆ? ಇದು ಹೈಟ್ ಬೆಳಿಲಿಕ್ಕೆ. ಪ್ಲಾಂಟ್, ಅದೇ ಪ್ಲಾಂಟ್ ಎಲ್ಲ ಬಳ್ಳಿ ಹಬ್ಕೊಂಡು ಹೋಗ್ಲಿಕ್ಕೆ. ಹಿಂಗ್ ನಿಲ್ಲಿಸ್ಬಿಟ್ರೆ ಪ್ಲಾಂಟ್ ಹಬ್ಕೊಂಡು ಹೋಗುತ್ತೆ. ಓಕೆ, ಎಲ್ಲಿ ತರಿಸಿದ್ ನೀವು ಅದನ್ನ? ನಾನು ಆನ್ಲೈನಲ್ಲಿ ತರಿಸಿದ್ದೆ. ನೋಡಿ ಎಷ್ಟೊಂದಿದೆ. ಇದೆಲ್ಲ ಒಣಗೋಗಿರೋದಾ? ಒಣಗಿರೋದು. ಗಾರ್ಡನ್ ಕ್ಲೀನ್ ಆಗಿರ್ಬೇಕು. ಅವೆಲ್ಲ ಕ್ಲೀನ್ ಆದ್ರೇನೆ ಗಾರ್ಡನ್ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಹುಳಗಳೆಲ್ಲ ಬರೋದು ಕಮ್ಮಿ ಆಗುತ್ತೆ. ಹೌದು. ಏನ್ ಮಾಡ್ತಿದ್ದೀರಾ? ಈ ಪಾಟಲ್ಲಿ ಮಣ್ಣು ಹಾಕಿದ್ನಲ್ಲ, ಟೊಮೊಟೊ ಗಿಡ ಹಣ್ಣೆಲ್ಲ ಬಿಟ್ಟಾದ್ಮೇಲೆ ಫೈನಲ್ ಅಲ್ಲಿ ಗಿಡ ಕಿತ್ಬಿಟ್ಟೆ. ಯಾಕೆ? ಹಣ್ಣಾಯ್ತಲ್ಲ. ಓ, ಆ ಥರ ಎಲ್ಲ ಇರುತ್ತಾ? ಹಣ್ಣಾಯ್ತಲ್ವಾ, ಅದಕ್ಕೆ ಗಿಡ ಕಿತ್ಬಿಟ್ಟೆ. ಚೆನ್ನಾಗಿ ಬಂತು ನೋಡಿ. ಹಿಂದೆ ನಿಂತ್ಕೊ.
ಗಿಡಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ. ಮಣ್ಣು ಚೆನ್ನಾಗಿದೆ ಅಲ್ವಾ? ಮಣ್ಣು ಚೆನ್ನಾಗಿದೆ, ಅದಕ್ಕೆ ಅಂದರೆ ಗೊಬ್ಬರ ಇದೆ ಇದ್ರೊಳಗಡೆ. ಹಾಂ, ಅದಕ್ಕೋಸ್ಕರ ನೆಕ್ಸ್ಟ್ ಗಿಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಂ, ಇದಕ್ಕೆ ಬೇರೆ ಗಿಡ ಹಾಕ್ಬೇಕು. ಇದೇನಂದ್ರೆ ಕುಂಬಳದ್ದು ಬಳ್ಳಿ ಇದೆಯಲ್ಲ, ಹಾಂ, ಅದು ಕಾಯಿ ಬಿಟ್ಟು ಹಬ್ಬುತ್ತಲ್ವಾ, ಆವಾಗ ಈ ದಾರ ಬೇಕಂತ ಇಟ್ಕೊಂಡಿದ್ದೀನಿ. ಓಕೆ. ಬಿಸಿಲು ಬಂದಿದೆ, ತೆಗೆದ್ಬಿಡಪ್ಪ. ಸಾಕು, ಹಿಮ ಕಮ್ಮಿ ಆಯ್ತು. ಬಿಸಿಲು ಬಂದಿದೆಯಲ್ಲ, ಮೊನ್ನೆ ಆಗ್ಬಿಡ್ತು. ಇಲ್ಲಿ ನೋಡಿ ಎಷ್ಟು ಗಲೀಜ್ ಮಾಡ್ಕೊಂಡಿದ್ದಾರೆ ನೋಡಿ. ನಮ್ಮ ಅಮ್ಮನ ಕತೆ ಅಮ್ಮನ ಕತೆ ನೋಡಿ, ಕೇಳಿ ಅಮ್ಮನ ಕತೆನಾ. ಇದೆಲ್ಲ ಒಣಗೋಗಿರೋದು. ಈ ಥರ ಡ್ರೈ ಆಗಬೇಕು ಪೂರ್ತಿ. ಪ್ಲಾಸ್ಟಿಕ್ ಇಲ್ಲ, ಇದೊಂದು ಸೈಡಲ್ಲಿ ಹಾಕ್ತೀನಿ. ಇದು ಮುಳ್ಳದು ಗುಲಾಬಿದು ಗಿಡ ಎಲ್ಲ ಇದೆಯಲ್ಲ, ಓಕೆ, ಅದಕ್ಕೆ ಗುಡ್ಸ್ಕೋಬೇಕಲ್ಲ. ಯಾಕೆ ಹೆಂಗ್ ಬಂದ್ಬಿಡುತ್ತೆ ಗೊತ್ತಿಲ್ಲ, ಆ ವೈಟ್ ಫಂಗಸ್, ಬ್ಲಾಕ್ ಫಂಗಸ್. ಗಿಡ ಚೆನ್ನಾಗಿ ಬೆಳೀತಿರುತ್ತೆ, ಅದು ಸಡನ್ ಆಗಿ ಏನಾದ್ರು ಬಿಡುತ್ತೆ ಒಂದೊಂದ್ಸಲಿ. ಈಗ ಒಬ್ಬೊಬ್ರು ಮಕ್ಳು ತುಂಬಾ ಸೆನ್ಸಿಟಿವ್ ಇರುತ್ತಲ್ಲ, ಹಾಗೆ ಸೆನ್ಸಿಟಿವ್ ಗಿಡಕ್ಕೆ. ನಾನೇ ಕಟ್ ಮಾಡ್ಬಿಡೋಣ ಅನ್ಕೊಂಡೆ. ಯಾಕೆ ಕಟ್ ಮಾಡಬಾರ್ದು ಅಂತಿದ್ದೀನಿ. ಕಟ್ ಮಾಡಬೇಡಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲೂ ಒಂದು ಪಾರ್ಕೆ ಇದೆ, ಇದು ಬೇಡ. ಅದಷ್ಟು ಚೆನ್ನಾಗಿ ಇದ್ರಷ್ಟೇನು ಚೆನ್ನಾಗಿ ಇದು ಮಾಡಲ್ಲ ಬಿಡಿ. ಅಲ್ಲ ಬರುತ್ತೆ ಅದು, ಅದು ಗುಡ್ಸ ಪಕ್ಕೇನೆ ಅದು. ನೋಡಿ ಎಷ್ಟು ಕಸ ಇದೆ ಟೆರೇಸಲ್ಲಿ. ಇದು ಟೆರೇಸಲ್ಲಿ ಗಿಡದ ಎಲೆಗಳು. ಗುಡಿಸ್ತಾ ಇದ್ರು ಗಾಳಿಗೆ ಅದು ಹಿಂದೆ ಹೋಗ್ತಾ ಇದೆ. ನಾವೆಷ್ಟು ಕೆಲಸ ಹೇಳಿರ್ತೀವಿ ಅಷ್ಟೇ ಮಾಡ್ಸೋದು ನಾನು. ಹೌದು, ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ತಾರೆ ಅವ್ರು ಮಾಡೋದು ಇಲ್ಲ ಬಿಡಿ. ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಸಲ್ಲ ನಾನು. ಯಾಕೆ ಅಂತಂದ್ರೆ ಮಾಡಿಸ್ಬಾರ್ದು, ಒಂದು ಎಕ್ಸ್ಟ್ರಾ ಕೆಲಸ ಇಲ್ಲ. ಹೌದು, ಇದನ್ನ ವಾಶ್ ಮಾಡಬೇಕು. ನೋಡಿ, ಗ್ಲೌಸ್ ಹಂಗೆ ವಾಶ್ ಮಾಡಬೇಕು. ಅದೇ ಕೆಲವರು ಬೆಳಗ್ಗೆ ಎದ್ದು ಎಲ್ಲ ಜಿಮ್ಗೆ ಹೋಗಿ ಎಲ್ಲ ವರ್ಕ್ ಮಾಡ್ತಾರೆ. ಆದರೆ ನಮ್ಮಮ್ಮ ಟೆರೇಸಲ್ಲಿ ಗಾರ್ಡನ್ ಹಾಕ್ಕೊಂಡು. ನಾನು ಜಿಮ್ಗೆ ಹೋಗ್ತಿರ್ಲಿಲ್ವ ಮೊದಲು ಹೋಗ್ತಿದ್ರಿ, ಈಗೆಲ್ಲ ಹೋಗ್ತಿದ್ದೀರಾ? ಇದೇ ನಿಮ್ಗೆ ಜಿಮ್ ಆಗಿಬಿಟ್ಟಿದೆ. ಆಯ್ತು ಜಿಮ್ ಬಿಟ್ಟು, ಮೊದಲು ಹೋಗ್ತಿದ್ದೆ. ಇವಾಗ ಇದ್ರ ಕೆಲಸ ಮಾಡಿದ್ರೆ ಸಾಕಾಗಿರುತ್ತೆ. ಇಲ್ಲ ಹೋಗ್ತೀನಿ, ಇವಾಗ ಈ ಕೆಲಸ ಓಕೆ ಹಂಗಂತಂದ್ಬಿಟ್ಟು ಇಲ್ಲಿ ಕೆಲಸ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಹೋಗ್ತಿದ್ದೆ, ಮೊದಲು ಹೋಗ್ತಿದ್ನಲ್ವಾ. ಓಕೆ, ಹೋಗಿ ಹೋಗಿ ನೋಡಿ. ಯಪ್ಪ, ಎಲೆಗಳೇ ಗೊಬ್ಬರ ಆಗ್ಬಿಟ್ಟು ಎಷ್ಟು ಎಲೆ ಇದೆ ನೋಡಿ. ಎಷ್ಟು ಎಲೆ ಇದೆ, ಆ ಡ್ರಮ್ಮಿಗೆ ತುಂಬ್ಕೊಳ್ಳಿ ಮತ್ತೆ ಇದನ್ನ. ಅದೇ ತುಂಬಿರ್ತೀನಿ. ಅಯ್ಯ ದೊಡ್ಡದಾಗ್ಬಿಟ್ಟಿದೆ ಅದು. ನೋಡಿ, ಕತ್ರಿ ಇತ್ತಲ್ಲ, ನೋಡ್ಬಿಟ್ಟು ಎತ್ಕೊ ಬರ್ಬೇಕಾಗಿತ್ತು. ಕಟಿಂಗ್ ಮಾಡಿಕ್ಲಿ, ಅಂದ್ರೆ ಇದು ಕಟಿಂಗ್ ಮಾಡ್ಲಿಕ್ಕೆ. ಹಾ, ಒಣಗಿದೆಯಲ್ವಾ, ಈ ಥರದ್ದು ಮಾತ್ರ. ಇದರಲ್ಲಿ ಏನು ಇಲ್ವಲ್ಲ, ಅದಕ್ಕೆ ಕಟಿಂಗ್ ಮಾಡೋಣ. ಕಾಯಿ ಇತ್ತು ಸ್ವಲ್ಪ.
ಪ್ರತಿ ಸಲ ನಮ್ಮಮ್ಮ ಹೀಗೆ ಮಾಡೋದು. ಅಮ್ಮ ಮನ್ಬೇಡ ಮಾತ್ರ. ಮತ್ತು ಇನ್ನೇನು ಹೇಳೋದು. ಅಯ್ಯೋ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ವಾಟ್ಸ್ ಯುವರ್ ಪ್ರಾಬ್ಲಮ್? ಫುಲ್ ಗಿಡ ಕಟ್ ಮಾಡಿಬಿಡ್ತಾ ಇದ್ದೀನಿ. ಫುಲ್ ಗಿಡ ಕಟ್ ಮಾಡಬೇಡಿ. ಹೌದಾ? ಬರೀ ಒಣಗೋಗಿರೋದು, ಅಲ್ಲಿ ಒಣಗೋಗಿರೋದು ಕಟ್ ಮಾಡಿ ಸಾಕು. ಓಕೆ. ಅದು ಒಣಗಿರೋದ್ರ ಮಧ್ಯದಲ್ಲಿ ಒಂದೊಂದು ಈ ಥರ ಬಂದ್ಬಿಟ್ಟೈತೆ. ಆ ಥರದ್ದು ಕಟ್ ಮಾಡಬೇಕು ನೀವು. ಈ ಥರದ್ದು ಇಸ್ಕೋಬೇಕು. ಒಂದೊಂದು ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ನೋಡ್ಕೊಂಡು ಮಾಡಿ ಮಾಮ್. ನೀವು ಎಷ್ಟು ಬೇಕಷ್ಟು ಅಲ್ಲಿ ಕಟ್ ಮಾಡಿ. ಹೌದಾ? ಬೆಳೆಸೋದು ಎಷ್ಟು ಕಷ್ಟನೋ ಅದನ್ನು ಹಂಗೆ ಉಳಿಸ್ಕೋಬೇಕು. ಹೌದಾ? ಸುಮ್ಮನೆ ಏಕ್ದಮ್ ಕಟ್ ಮಾಡಿಬಿಡೋದಲ್ಲ. ಬೆಳೆಸೋದು ಎಷ್ಟು ಕಷ್ಟನೋ. ನೀವು ಬೆಳೆಸ್ಲಿಕ್ಕೆ ನೀವು ನೋಡಿ, ಈಗ ಬೆಳಗ್ಗೆ ಎದ್ದು ಅದಕ್ಕೆ ಮಣ್ಣು, ಗೊಬ್ಬರ, ಫರ್ಟಿಲೈಸರ್ ಅದಕ್ಕೆಲ್ಲ ಕಟ್ ಮಾಡೋದು, ಮತ್ತು ಅದೆಲ್ಲ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅದು ಕಷ್ಟ ತಾನೇ, ಕಷ್ಟಪಟ್ಟೆ ತಾನೇ ಮಾಡೋದು. ಎಲ್ಲರೂ ಅಲ್ಲ, ಇದು ವೇಸ್ಟ್ ಆಗಿರೋ ಸುಮ್ಮನೆ ಕಡ್ಡಿಗಳೆಲ್ಲ ಹಿಂಗೆ ಬೆಳ್ಕೊಂಡಾಯ್ತಲ್ಲ. ಅದೇ ಅದನ್ನು ಮಾತ್ರ ಕಟ್ ಮಾಡಿ. ಅದಕ್ಕೆ ಇದು ಬೇಡ ಅಂತ ಹೇಳಿ ಮಾಡಿ. ಯಾಕೆಂದ್ರೆ ಇದ್ರ ಮೇಲೆ ನೋಡು ಹಿಂಗೆ ಇಟ್ಕೋತೀನಿ. ಫರ್ಟಿಲೈಸರ್ನು ಹಾಕ್ಬೇಕು. ಸುಮಾರು ಫರ್ಟಿಲೈಸರ್ ಆಗಿದೆ. ನ್ಯಾಚುರಲ್ ಫರ್ಟಿಲೈಸರ್. ನ್ಯಾಚುರಲ್ ನೋಡಿ, ಇಲ್ಲಿ ಹಿಂಗೆ ತಿರುಗಿಬಿಡ್ಬೇಕು ಇದನ್ನ. ನಾನು ಬೆಲ್ಲ, ಕಡಲೆ ಹಿಟ್ಟೆಲ್ಲ ಹಾಕಿದ್ದೀನಲ್ವಾ, ಹಿಂಗೆಲ್ಲ ತಿರುಗಿ ಹಿಂಗೆಲ್ಲ ಒಳಗಡೆ ಗಟ್ಟಿ ಕೂತ್ಕೊಬಿಟ್ಟಿರುತ್ತೆ. ಅದರಿಂದ ಹಿಂಗೆಲ್ಲ ಮಾಡಿದ್ರೆ ನೀಟಾಗಿ ಬರುತ್ತೆ. ಅದ್ರ ನೀರ್ ತರ ಇರುತ್ತಲ್ಲ, ಅದನ್ನ ಹಾಕ್ಬೇಕು. ಓಕೆ. ಲಿಕ್ವಿಡ್ ತರ ಬರೋದನ್ನ. ಸ್ಟೈಲಿಶ್ ಮಾಡ್ತಿದ್ದಾರೆ. ಕಾಯಿ ನೋಡಿ, ಕಾಯೆಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ. ಸ್ಟೈಲಿಶ್ ಮಾಡ್ತಿಲ್ಲ ನಾನು, ಮತ್ತೆ ಆ ಗಿಡನ ಉಳಿಸ್ತಾ ಇದ್ದೀನಿ. ಅಯ್ಯೋ 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 ಅಯ್ಯೋ. ಅದೇ ನೋಡಿದ್ವಲ್ಲ, ಉಳಿಸ್ತಾ ಇರೋದು ನೋಡಿ. ಸುಮ್ಮನೆ ಎಲ್ಲ ಕಡೆ ಹಬ್ಕೊಬ್ತೈತೆ. ಎಷ್ಟು ಬೇಕಷ್ಟು ಕಟ್ ಮಾಡಿ ಎಲ್ಲ ಕಟ್ ಮಾಡಿಟ್ರು. ತುಳಸಿಗೆ ನೋಡಿ, ಇಲ್ಲಿ ಬಿಡ್ತಾನೆ ಇಲ್ಲ. ನೀವು ತುಳಸಿ ಏನೇ ಕಲ್ಲು ಹಾಕಿದ್ದೀರಾ, ನಿಮ್ದೇ ತಪ್ಪದು. ಅಲ್ಲಿ ನೋಡು ತುಳಸಿ. ಗೈಸ್ ನೋಡಿ, ನೀವು ಕಟ್ ಮಾಡೋ ವಿಡಿಯೋನ ಮಾಡಿಬಿಡಿ. ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ. ಇದೇನು ಮಾಡಲಿ ಹಾಗಾದ್ರೆ? ಅದೊಂದು ತೋರಿಸ್ಬಿಟ್ರೆ ಇದ್ಯಾರು ತೋರಿಸ್ತಾರೆ ಇಷ್ಟೊಂದನ್ನ? ಅಲ್ಲ, ಅದು ಹಾಗೇನೆ. ಇಲ್ಲಿ ಗಿಡಗಳಿದೆ, ಆ ಗಿಡಗಳಿಗೆ ಇದೇನು ಮಾಡಬೇಕು ಅದನ್ನ? ಅಲ್ಲಿ ಕೆಳಗಡೆದು ಕಟ್ ಮಾಡಿ. ಅದು ಕೆಳಗಡೆದು ಮೇಲ್ಗಡೆದು ಕಟ್ ಮಾಡಬೇಡಿ, ಕೆಳಗಡೆ. ಅದು ನೋಡಿ, ಇಲ್ಲಿ ಮೆಣಸಿ ಗಿಡ. ಇಲ್ಲಿ ಇಲ್ವಾ? ಇಲ್ಲಿ ಹೂವು ಬಿಟ್ಟಿಲ್ವಾ? ಹೌದು. ಅದನ್ನೆಲ್ಲ ನೋಡಿ, ಇಲ್ಲಿ ಮಣ್ಣು, ಗೊಬ್ಬರ ಎಲ್ಲ ಹಾಕ್ಬೇಕು ತಾನೆ, ಪಾತಿ ಎಲ್ಲ ಮಾಡಿಬಿಟ್ಟು. ಹೂ ನೋಡಿ ಇಲ್ಲಿ. ಅದು ಅವರ ಗಿಡ ಏನಾಗಿದೆ ಅಂತಂದ್ರೆ ಎಲ್ಲ ಒಣದಂಗೆ ಆಗಿದೆ ನೋಡಿ. ಇಲ್ಲಿ ಇದೆಲ್ಲ ಏನು ಮಾಡಲಿ? ಅದಕ್ಕೆ ತೆಗಿತಾ ಇದ್ದೀನಿ. ಓಕೆ, ಅಷ್ಟೇ, ಏನಿಲ್ಲ. ಅದು ಕಟ್ ಮಾಡಬೇಕಾದ್ರೆ ಕಟ್ ಆಗಿಬಿಡ್ತು. ಅದೇನು ಮಾಡೋದು? ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಅದಷ್ಟು ಇದೇ ಬಿಡ್ಲಿ, ನೋಡೋಣ ಎಷ್ಟು ಬಿಡುತ್ತೆ ಅಂತ. ನೋಡಿ, ಇಲ್ಲಿ ಸ್ಫಟಿಕ ಇದೆಲ್ಲ ಇಲ್ಲಿ ನೋಡಿ, ಇಲ್ಲಿ ಇಲ್ವಾ? ಇಲ್ಲಿ ಈ ಥರ ಕಾಣಬೇಕು. ಸುಮ್ಮನೆ ನಾವು ಅದನ್ನು ಕಟ್ ಮಾಡಿದೆ ಅಮ್ಮ, ಇದನ್ನು ಕಟ್ ಮಾಡಿದೆ ಅಮ್ಮ, ಗೊತ್ತು ನನಗೂ ಕಟ್ ಮಾಡಬಾರ್ದು ಅಂತ. ಬಿಡಿಸ್ಕೊಳ್ಳಿ. ಈಗ ನೋಡಿ, ಇವಾಗ ಅದೇ ಹೂವು, ಇದು ಸಾಂಬಾರ್ಗೆ ಹಾಕ್ಬೋದು ಇದನ್ನು. ಹೌದಾ? ಚೆನ್ನಾಗಿರುತ್ತೆ. ಪಾಪ ವೇಸ್ಟ್ ಆಗ್ಬಿಡ್ತು. ನೀವು ಬೆಳೆದಿರೋದು ಯಾವುದು ವೇಸ್ಟ್ ಮಾಡಲ್ಲ ಬಿಡಿ. ಹೂನು ಕಿತ್ಕೋತಿದ್ದಾರೆ ನೋಡಿ ನಮ್ಮಮ್ಮ. ಹೂನು ಬೇಕು. ಪಾಪ ನೀನು ಬಟ್ಟೆ ಹುರ್ಕತಿಯಲ್ಲ, ಅಯ್ಯೋ ಹೊಟ್ಟೋಗ್ಬಿಡ್ತಮ್ಮ ಅಂತ. ಮತ್ತೆ ಯಾವ್ದು ಕಟ್ ಮಾಡಬೇಕು ಅದನ್ನ ಕಟ್ ಮಾಡಬೇಕು. ಅಲ್ಲ, ಅದು ನಾನು ಮಾಡಬೇಕು ಅಂತ ಮಾಡಲಿಲ್ಲ.
ಅದು ಸಡನ್ ಆಗಿ ಕಟ್ ಆಗ್ಬಿಡ್ತು ಅಷ್ಟೇ. ಬ್ಯಾಕ್ 3 ವಿಡಿಯೋಸ್ ನೋಡ್ಕೊಂಡು ಬನ್ನಿ, ನಮ್ಮಮ್ಮ ಏನು ಕಟ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಪಾಪ ಎಷ್ಟೊಂದಿದೆ ಅವರೆಕಾಯಿ. ಗಲೀಜು ಇದನ್ನೆಲ್ಲ ಬಿಟ್ಕೊಂಡು ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಇಷ್ಟೇ ಎಲ್ಲ ಕಟ್ ಮಾಡಿಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಮಾಮ್? ನೋಡಿ ಇಲ್ಲಿ ಮೆಣಸಿ ಗಿಡ ಬರ್ತೈತೆ ಇಲ್ಲಿ. ಇದು ಒಂಥರ ಚೆನ್ನಾಗಿ ಬರ್ತಿಲ್ಲ. ಇದು ಬಿಡಿಸ್ಕೊ ಕುತ್ಕೊಂಡು. ಅಯ್ಯಪ್ಪ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಇಲ್ವಾ ಸುಮಾರು? ನೋಡಲ್ಲಿ ಎಷ್ಟೊಂದವೆ ತೋರ್ಸೋಲಿ. ನೋಡಿ ನಮ್ಮಮ್ಮ ಕಿತ್ತಿ ಬುಡ ಗಟ್ಟಿ ಇದೆ ತಾನೆ, ಇಷ್ಟೇ ಕಟ್ ಮಾಡಿಬಿಟ್ಟು ಈ ಲೆಂತ್ಗೆ ಬೆಳೆಸ್ಬೋದಿತ್ತು ತಾನೆ. ಮತ್ತೆ ಬೇಡ, ಇನ್ನೂ ಎಷ್ಟೊಂದು ಇಲ್ವಾ ಅಲ್ಲಿ? ಇವತ್ತು ತುಳಸಿ ಹಬ್ಬ. ತುಳಸಿ ಹಬ್ಬ ಮಾಡ್ತೀನಿ ಇವತ್ತು. ಯಾಕೆ ಕೇಳಿ, ಇಷ್ಟೊಂದು ತುಳಸಿ ಎತ್ಕೊಟ್ಟಿದ್ದೀರಲ್ಲ. ತುಳಸಿ ಹಬ್ಬ ಮಾಡ್ತಿದ್ದಾಳೆ ನನ್ನ ಮಗನಿಗೆ. ನೋಡಿ ಇದೆಲ್ಲ ಹಿಂಗೆ ಕಟ್ ಮಾಡಬೇಕು, ಹೆಂಗೆ ಬಂದ್ಬಿಟ್ಟಿದೆ ಅಂತ. ಕಟ್ ಮಾಡಿ ಇದನ್ನೆಲ್ಲ ಇಟ್ಕೋಬಾರ್ದು, ಹಿಂಗೆ ಚೆನ್ನಾಗಿರಲ್ಲ. ಇದೇ ಚೆನ್ನಾಗಿಲ್ಲ, ಇದೇ ಚೆನ್ನಾಗೈತೆ. ಅದೆಲ್ಲ ಅದು ಸುಮಾರು ಗಿಡ ಇದೆ. ಪಕ್ಕದಲ್ಲಿ ಗಿಡಗಳು ಬಂದು ಹುಳಾಗಿದೆಯಾ? ಚುಕ್ ಚುಕ್ಕಿ ಥರ ಹುಳಾಗಿದೆ. ಅದರ ಕಾಯಿ ಬಲ್ತಿದೆ. ಕಾಯಿ ಚೆನ್ನಾಗಿದೆ. ಕಾಯಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಕೆಲವರು ಇದನ್ನ ಬಿಡಿಸ್ಕೋತಾರೆ ಯಾಕಂದ್ರೆ ಬೆಳಿಲಿ ಅದು ಅಂತ. ಅದು ನಾನು ಬಿಡಿಸ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ, ಹುಳ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದು, ಅದಕ್ಕೆಲ್ಲ ಇದಾಗ್ತದೆ. ಇದು ಕಟ್ ಮಾಡ್ತಾನೆ ಇದ್ರೂ ಕಸ ಮಾತ್ರ ಬರ್ತಾನೆ. ಅದು ಮಾಡ್ತಾ ಇದ್ದೀನಲ್ಲ ಇವಾಗ, ಅದಕ್ಕೆ. ಓ ಮೈ ಗಾಡ್, ವಾ, ಅದು ಗಟ್ಟಿ ಇದೆ ಮಾಮ್. ಸರಿಯಾಗಿ ವರ್ಕ್ ಆಗ್ತಿಲ್ವಾ? ವರ್ಕ್ ಆಗ್ತಿದೆ. ನೋಡಿ ಗಿಡ ಹೆಂಗಾಗ್ಬಿಟ್ಟೈತೆ. ಕೆಟ್ಟೆ ಸೀರೆ ಅದು. ಅವರೇ ಗಿಡದಿಂದ ಎಷ್ಟೊಂದು ಗಿಡಗಳೆಲ್ಲ ಹಾಳು. ಅದು ತುಂಬ ಇದು ಅಪ್ಕೊಳ್ಳುತ್ತಲ್ಲ, ಅದಕ್ಕೆ. ಹಾಕ್ಕೊಂಡು ನೋಡಿ ಹುಳ ಎಲ್ಲ ಹಾಕ್ಬಿಟ್ಟೈತೆ. ಇಷ್ಟೊಂದು ಹುಳ ಆಗೈತೆ. ನೋಡಿ ಇಲ್ಲೂ ಮೆಣಸಿ ಗಿಡ. ಎಲ್ಲ ಕಡೆನೂ ಒಂದು ಮೆಣಸಿನ್ಕಾಯಿ ಗಿಡ ಹಾಕೊಂಡಿದ್ದೀರಾ? ಓ ಮೈ ಗಾಡ್, ಹುಳ ಆಗ್ಬಿಟ್ಟೈತೆ. ನೋ ಬನ್ನಿ ಕಟ್ ಮಾಡಿ. ನಮ್ಮಮ್ಮ ಏನಕ್ಕೆ ಕಟ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ವಾಪಸ್ ಕರೀತಾರೆ. ಅದು ಸಾಕು ಸಾಕು. ಇಲ್ಲ, ಅದು ಕಡ್ಡಿ ಒಣಗಿದೆಯಲ್ವಾ, ಅದ್ರದ್ದು. ಗಿಡನ ತುಂಬ್ಕೊಬಿಟ್ಟಿದ, ಮಮ್ಮಿನೇ ಕಾಣಿಸ್ತಿಲ್ಲ ಅಲ್ಲಿ. ನೋಡಿ ನೋಡಿ ಕಡ್ಡಿ ಈ ಥರ ಕಟ್ ಮಾಡಿದ್ರೆ ಏನಿಲ್ಲಪ್ಪ. ಆ ಥರನೇ ಮಾಡ್ತಿರೋದು. ಅದೇನಂತ ಒಂದೊಂದು ಬಂದ್ಬಿಡುತ್ತೆ ಅದ್ರ ಜೊತೆಯಲ್ಲಿ. ಅಷ್ಟೇ. ಗುಡ್ ಬಾಯ್, ಗುಡ್ ಮಾಮ್. ಓಕೆನಾ? ಓಕೆ. ನೆಕ್ಸ್ಟ್ ಟೈಮ್ ಇವಾಗ ನೆಕ್ಸ್ಟ್ ಸ್ಟೆಪ್ ಹಂತಕ್ಕೆ ಹೋಗ್ತಾ ಇದ್ದೀವಿ. ಅದು ಕ್ಲೀನಿಂಗ್. ಸ್ಟೆಪ್ ಒನ್ ಸ್ಟೆಪ್. ಇದ್ರಲ್ಲಿ ಅವರೆಕಾಯಿ ಹುಡ್ಕೊಂಡು ಕಿತ್ಕೋತಾ ಇರೋದು. ಅವರೆಕಾಯಿ ಎಲ್ಲ ಹೂಗಳು ಪಲ್ಯ ಮಾಡ್ಕೊಡಿ. ಹೆಂಗಾನೆ ಪಲ್ಯ. ಈಗ ಮತ್ತೆ ಫಸ್ಟಿಂದ ಕಸ ಗುಡಿಸ್ಬೇಕು ನಮ್ಮ ಮಮ್ಮಿ. ಮತ್ತೆ ಫಸ್ಟಿಂದ ಗುಡಿಸ್ಕೊಂಡು ಬರಬೇಕು. ಹೌದು, ಯಾಕಂದರೆ ಫಸ್ಟ್ ಮತ್ತೆ ಕಟ್ ಮಾಡಿದ್ರಲ್ವಾ, ಅದಕ್ಕೆ.
ಆದ್ರೆ ಇದು ಹೋಗ್ಬಿಟ್ಟು ಪೈಪ್ ಒಳಗೆ ಸಿಕ್ಕಾಕೋಬಿಟ್ರೆ ಹ್ಞೂ ಸಕ್ಕ ಹಿಂಸೆ ಆಮೇಲೆ. ಹೌದು. ಟೆರೆಸ್ ಚಪ್ಪಲಿ ಎಲ್ಲ ಚಪ್ಪಲೆಲ್ಲ ಸ್ಲಿಪ್ಪರು ಎಲ್ಲ. ಸ್ಲಿಪ್ಪರ್ ಆ್ಯಂಡ್ ಡ್ರೆಸ್ ಎರಡೆರಡು ಸರಿ ಗುಡಿಸ್ತಿದ್ದಾರೆ. ಯಾಕಂದ್ರೆ ನೀಟಾಗಿ ಗುಡ್ಕೊಂಡ್ರೆ ತೊಳಿಲಿಕ್ಕೆಲ್ಲ ಈಸಿ. ಹೌದು. ಅದಕ್ಕೋಸ್ಕರ ಗುಡ್ಸ್ಕೊತಾ ಇದ್ದೀನಿ. ಸಂಡೇ ವರ್ಕಿಂಗ್ ಡೇ ಹೊಡೆದು ಕ್ಲೀನ್ ಮಾಡಿ ಟೆರೆಸ್ ಅಂತ. ಹೌದು. ಸಂಡೇ ಹಾಲಿಡೇ ಅಲ್ಲ, ನಿಮಗೆ ಹಾಲಿಡೇ ಅಲ್ಲ, ವರ್ಕಿಂಗ್ ಡೇ. ಎವ್ರಿ ಡೇ ವರ್ಕಿಂಗ್ ಡೇ. ನಿಮ್ಗೆ ಹಾಲಿಡೇ. ಹಾಂ. ಇದೆಲ್ಲ ತುಂಬ್ಕೊಳ್ತೀರಾ ಇವಾಗ? ನೋಡಿ ಅದು ಡ್ರಮ್ ಒಳಗ್ಬಿಟ್ಟು ಅದ್ರೊಳಗೆ ಹಾಕ್ತೀನಿ. ಓಕೆ. ಇದೆಲ್ಲ ಹಾಕಲ್ಲ. ಅಬ್ಬಾ ಎಷ್ಟು ಕಸ ಇದೆ. ನಾನೇ ಅವರೆಕಾಯಿ ಗಿಡ ಆಗಿದ್ದೀನಿ ನೋಡಿ. ಅವರೇ ಗಿಡದ ರಾಣಿ. ಇನ್ನೂ ಇಷ್ಟು ಉಳ್ಕೊಂಡಿದೆ. ಇದು ಎತ್ಕೊಡೋದು. ಓ ಮೈ ಗಾಡ್. ಗಾಳಿಗೆ ಹೋಗ್ತಾ ಇತ್ತು ಮಗ್ನೆ. ಹಾಂ, ಫುಲ್ ಗಾಳಿ. ಅದನ್ನ ದಮ್ಮಗೆ ಇಲ್ಲೇ ತಗೊಂಡು ಬಂದು ತುಂಬ್ಕೊಬಿಡಿ ಮಾಮ್. ಇಲ್ಲ, ಅದು ವಾಶ್ ಮಾಡ್ಬೇಕು ಸ್ವಲ್ಪ. ಗಾಳಿ. ಪೇಪರ್ ಎಲ್ಲ ಇದೆ, ಪೇಪರ್ ಎಲ್ಲ ಹಾಕ್ಬಾರ್ದು, ಕವರ್ ಎಲ್ಲ. ಹೌದು, ಪ್ಲಾಸ್ಟಿಕ್ ಪೇಪರ್ಸ್ ನಾಟ್ ಅಲೌಡ್. ಅಮ್ಮ ಗಾಳಿಗೆ ಹೋಗ್ತಾ ಇದೆ ಅದು. ಹೊಡ್ ಬನ್ನಿ. ಪೈಪ್ ಸರಿ ಮಾಡ್ಕೋಬೇಕಿಲ್ಲ. ಡ್ರಮ್ ವಾಶ್ ಮಾಡಲಿಕ್ಕೆ. ಡ್ರಮ್ ವಾಶ್ ಮಾಡ್ಬೇಕಲ್ಲ. ಅದಕ್ಕೆ ಮಾಡಿಬಿಟ್ಟು ಆಮೇಲೆ ಮಾಡ್ತಿದ್ದಾರೆ. ಡ್ರಮ್ ವಾಶ್ ಮಾಡಬೇಕು. ಬಿಸಿಲು ಬಂತು. ಅದಕ್ಕೆ ನಾನು ಮಧ್ಯೆ ಸೊಪ್ಪಿ ತೆಗ್ದಾಕ್ಬಿಟ್ಟೆ. ಮತ್ತೆ ಅದೇ ನೀರು ತಗೊಳ್ಳೋದು, ಅದೇ ನೀರು ಒಯ್ಯೋದು, ಅದೇ ನೀರು ತಗೊಳ್ಳೋದು, ಅದೇ ನೀರು ಒಯ್ಯೋದು. ಮತ್ತೆ ಇದೇ ಸಿಪ್ಪೆ ಹಾಕೋದು, ಅದೇ ಸಿಪ್ಪೆ ಹಾಕೋದು. ಎಷ್ಟು ಸಿಪ್ಪೆ ಸಿಕ್ತು ನಿಮಗೆ ಅಲ್ಲ? ಓ ಮೈ ಗಾಡ್, ಮೈ ಗಾಡ್, ಮೈ ಗಾಡ್. ಅದು ಇಲ್ಲ ನೋಡಿ, ಯಾವ್ದೋ ಒಂದು ಕೀಟ ಹೆಂಗ್ ಬಂದ್ಬಿಟ್ಟಿದೆ. ಸತ್ತೋಗಿದೆ ಅನ್ಸುತ್ತೆ ಅದು. ಹೌದಾ? ಹಾಗೆ ಇಲ್ಲ, ಚೆನ್ನಾಗಿದೆ. ಹೌದಾ? ಕಲ್ಲು ಇದೆಯಾ? ನೋಡಿ, ಇಲ್ಲೂ ಒಂದು ಹುಳ ತೋರಿಸಿದೆ. ಅಬ್ಬಬ್ಬಾ, ನೋಡಿ 2 ಹುಳ ಇದೆ. ಜೋಳ ಇದು ಇದ್ರದ್ದು, ಅದು ಅವರೇ ಗಿಡದ್ದು. ಅವರೇ ಗಿಡಕ್ಕೆ ಹುಳ ಬೆಳೋದು ಜಾಸ್ತಿ. ಅದು ಎಷ್ಟಪ್ಪ ಇದೆ, ಇವು ತಿನ್ಕೊಂಡು ಬರೋದು. ಅದೇನು ಎಷ್ಟಲ್ಲಿ ಗುಡ್ಸಿದ್ರು ಗಾಳಿಗೆ ಹೋಗ್ತಾನೆ ಇದೆ ಅದು. ಮತ್ತೆ ಹೋಗುತ್ತೆ ಬಿಡಿ, ನೀವು ಹಂಗೆ ಗೋರ್ಕೊಳ್ಳೋರಿ. ನಾನು ನೀರ್ಗೆ ಹೋಗಲ್ವಲ್ಲ ಆಮೇಲೆ. ಬೇಯಿಸ್ತಿದೆ. ಇದು ತುಂಬಿಕೊಳ್ತೀನಿ. ಇದು ಗುಲಾಬಿ ಕಡ್ಡಿ ಮತ್ತೆ ಪ್ಲಾಸ್ಟಿಕ್ಕು ಎಲ್ಲ ಹೊರಗಡೆ ಕಸಕ್ಕೆ. ಇಲ್ಲ ಹಾಕಕ್ಕಾಗಲ್ಲ.
ಬಟ್ ಆ ಸೈಡ್ಗೆ ಹೋಗ್ತಿದೆ, ಆ ಸೈಡಲ್ಲಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗುಡಿಸಿದ್ರಲ್ಲ. ಹೌದು, ಕ್ಲೀನಾಗಿ ಕಾಣಿಸುತ್ತೆ. ಅದಕ್ಕೆ ಗುಡಿಸಿದರೆ ಹ್ಞೂ ಕಸವಿರಬಾರದು ಹ್ಞೂ ಅಂತ ಹೇಳಿ. ಕ್ಲೀನ್ನೆಸ್ ಆಗಿರಬೇಕು. ಕ್ಲೀನ್ ನೋಡಿಲಿ ಗೋಡೆಗೆಲ್ಲ ಹ್ಞೂ ಎಷ್ಟೊಂದು ಗಲೀಜಾಯಿತು ಅಂತ. ಏನು ಮಾಡೋಕ್ಕಾಗಲ್ಲ, ಪಾಟ್ ಇದ್ದಾಗ ಬಿಟ್ರೆ ಗಲೀಜಾಗ್ಬಿಡುತ್ತೆ. ಉಜ್ಜಬೇಕು, ತೊಳಿಬೇಕು ಅದನ್ನು. ಏನು ಮಾಡೋಕ್ಕಾಗಲ್ಲ ಅಂತ ಬಿಡಬಾರ್ದು. ಹ್ಞೂ ಎಲ್ಲ ಗೋರ್ಕೋಬೇಕು ಕಸಗಳು, ಕ್ಲೀನ್ ಮಾಡಿದೆ. ಸಿಪ್ಪೆಗಳು ಎಲ್ಲ. ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರ್ತೀನಪ್ಪ, ಅದು ಎಷ್ಟು ಬರುತ್ತೋ ಅಂತ ಗೊತ್ತಿಲ್ಲ. ಅದು ಹಾಗೇನೆ ಪಾಟ್ಸ್ ಇದ್ಮೇಲೆ ಅದೇ ಥರನೇ ಮಾಡಿದ್ರು ಕೂಡ ಹ್ಞೂ ಬರ್ತಾನೆ ಇರುತ್ತೆ. ನೋಡಿ ಎಷ್ಟೊಂದಿದೆ. ಯಾರೇ ಕ್ಲೀನ್ ಮಾಡಿದ್ರು ನಾನು ಕ್ಲೀನ್ ಮಾಡ್ದಂಗೆ ಆಗಲ್ಲ. ಹೌದು, ನಿಮ್ಮ ಟೆರೆಸ್ ನೀವೇ ಕ್ಲೀನ್ ಮಾಡಿದ್ರೇ ಕ್ಲೀನ್ ಮಾಡಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದು ಚೆನ್ನಾಗಿ ಕ್ಲೀನ್ ಮಾಡ್ತೀನಿ. ಹೂವಿನ ಗಿಡ ಹಾಕೋದು, ಬೆಳೆಸೋದು, ತರಕಾರಿ ಬೆಳೆಸೋದು ಅಂದರೆ ಸುಲಭನಾ? ಇಲ್ಲ. ಮತ್ತೆ ಹಾಗೆ ತಾನೆ. ಎಸ್ ಇನ್ನೇನಾದ್ರು ಗೋಡೆಗಳೆಲ್ಲ ತೊಳೆದಿಲ್ಲ ಅಂದರೆ ಅಷ್ಟೇ ಕತೆ. ಸ್ವಲ್ಪ ಹುಲ್ಲಿದೆ, ಹಿಂಗೆ ಕಿತ್ಕೊಬಿಡ್ತಾ ಇದ್ದೀನಿ. ಆ ಹುಲ್ಲು ಎಷ್ಟಲ್ಲಿ ಕಿತ್ರೂ ಅಷ್ಟೇ ಮತ್ತೆ ಬರ್ತಾನೆ ಬರ್ತಾನೆ ಇರುತ್ತೆ. ಇದ್ರ ಬದಲು ರಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾವು ಹಾಕೋಬೇಕು ರಾಗಿನ, ಬರುತ್ತೆ ಅದು ಕೂಡ. ನೀವು ಉದ್ರಿಸ್ಬೇಕು. ನೋಡಿ ಇದು ಹಾಕ್ತೀನಿ ಇವಾಗ. ಇದಕ್ಕೆ ವಾಶ್ ಮಾಡಿದೆ ಮತ್ತೆ ಗಲೀಜಾಯ್ತು ನೋಡು. Oh my god. ಇಟ್ಕೋ ಸ್ವಲ್ಪ ಇದೆ. ತೆಗೆದ್ಬಿಡ್ತೀನಿ, ಹೊರಗಡೆಗೆ ಹಾಕ್ತೀನಿ. ಒಂದ್ಸಲ ಸುಮ್ಮನೆ ಮೇಲೆ ಆರಿಸ್ತಾರೆ ಈಗ ನಮ್ಮಮ್ಮ. ದಾಸವಾಳ ಗಿಡಕ್ಕೆಲ್ಲ ಹಾಕಲ್ಲ, ಇವಾಗ ಫರ್ಟಿಲೈಸರ್ ಹಾಕಿದ್ದೀನಲ್ಲ. ಹೌದೌದು, ಬೇರೆ ಗಿಡಕ್ಕೆ ಹಾಕ್ತೀನಿ. ದಾಸವಾಳ ಗಿಡ ಬಿಟ್ಟು ಎಲ್ಲರೂ ಹುಡ್ಕೊಬಿಡುತ್ತಾನೆ. ಯಪ್ಪ ಓಯ್ ಏಯ್ ನೋಡಿ ಪೈಪೆಲ್ಲ ಮಮ್ಮಿ. ಗೋಡೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಇನ್ನು ಹಾಗೆ ಸ್ವಲ್ಪ ಇದು ಬಿಸಿಲಿದೆ ಅಲ್ವಾ. ಹೌದು, ಫರ್ಟಿಲೈಸರ್ ಹಾಕಿದ್ಮೇಲೆ ನೀರು ಹಾಕ್ಬಾರ್ದು. ಅಂದ್ರೆ ನಾನು ಮೇಲೆ ಸ್ವಲ್ಪ ಹಾಕ್ತೀನಿ, ಗೋಡೆ ಎಲ್ಲ ಗಲೀಜಾಗಿದೆಯಲ್ಲ. ಅದು ಎಷ್ಟೊಂದು ಗಲೀಜಾಗ್ಬಿಟ್ಟೈತೆ ಗೋಡೆಗಳು.
ಮಾಡ್ತಾ ಇದ್ದೀರಾ? ಎಷ್ಟು ಗಲೀಜು ನೋಡಿ, ತುಂಬಾನೇ ಗಲೀಜು. ಅದು ಕ್ಲೀನ್ ಮಾಡಲಿಲ್ಲ ಅಂದರೆ ಫುಲ್ ಗಲೀಜೆ. ಮತ್ತೆ ಇಷ್ಟೊಂದು ಕೆಲಸ ಮಾಡಿದ್ರೆ ಇನ್ನೇನು ಮತ್ತೆ ಫರ್ಟಿಲೈಸರ್ ಹಾಕೋದಂತೆ, ಕಟ್ಟಿಂಗ್ ಮಾಡೋದಂತೆ, ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಎಷ್ಟು ಕೆಲಸ ಇದೆ. ಮಣ್ಣು ಹಾಕೋದು ಅದಲ್ದೇನೆ ತಿಂಡಿ ಮಾಡ್ಬೇಕು, ನೀವು ಮನೆ ಕೆಲಸ ಮಾಡ್ಬೇಕು. ಪಾರ್ಸಲ್ ತಪ್ಪಿಬಿಡಿ. ಓಕೆ, ತಿಂಡಿ ತಪ್ಪಿಬಿಡ್ತೀಯಾ? ನಿಮ್ಮದೇ ಅಲ್ವಾ ಗೂಗಲ್ ಪೇ, ತರಿಸ್ತೀನಿ ಬಿಡಿ. ಯಾಕೆ ಬೇಡ, ನೀನೇ ಮಾಡು. ಐ ಆಮ್ ನಾಟ್ ವರ್ಕಿಂಗ್. ಇಲ್ಲೆಲ್ಲ ತರ್ಸ್ಕೊಬಾರ್ದು. ನೋಡಿದೆ ಆ ಪಾಟ್ ತುದಿಲೆ ಹಿಂಸೆಪ್ಪ. ಒಟ್ಟಿಗೆ ಸ್ನಾನ ಆಗ್ಬೇಕಲ್ವಾ? ಒಟ್ಟಿಗೆ ಸ್ನಾನ ಮಾಡ್ಬೇಡ ಅಂತಾನೆ. ಅಮ್ಮ ಸ್ವಲ್ಪ ತೊಳಿತೀನಿ ಅಂದ್ರೆ ಹಾಂ, ನೀವೇ ಚೆನ್ನಾಗಿ ತೊಳಿತಿದ್ದೀರಲ್ಲ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ, ನಾನು ಆಗಿದ್ರೆ ಎಷ್ಟು ಚೆನ್ನಾಗಿ ತೊಳಿತಿರ್ಲಿಲ್ಲ. ನೀವಾಗಿದ್ದಕ್ಕೆ ಚೆನ್ನಾಗಿ ತೊಳಿತಾ ಇದ್ದೀರಾ. ಅದಕ್ಕೆ ಯಾರು ಯಾವ ಕೆಲಸನ ಯಾರು ಮಾಡಬೇಕು ಅವರೇ ಮಾಡಿ. ನಿಜ ಮಾಮ್, ಟ್ರೂ. ಯಾರು ಕೆಲಸ ಮಾಡಬೇಕು ಅವರೇ ಮಾಡ್ಬೇಕು ತಾನೆ. ನಾನು ಮಾಡೋದು ಅದು ನಿಮಗೆ ಸ್ಯಾಟಿಸ್ಫಿಕೇಶನ್ ಆಗಲ್ಲ. ಕ್ಲೀನಿಂಗ್ 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 ಟೆರೆಸ್ ಕ್ಲೀನಿಂಗ್. ನೀರು ಸ್ವಲ್ಪ ಆಫ್ ಮಾಡಿ. ಮಾಮ್, ಆಯ್ತಾ ಅಂತ ಕೇಳ್ತಾ ಇದೆಯಲ್ಲ? ಅಲ್ಲ, ಅದೇನೋ ಚುಚ್ಚಿತು. ಹೌದಾ? ಇಷ್ಟೊಂದು ಲೇಟ್ ತಗೋಬಿಟ್ರಲ್ಲ ಮಾಮ್. ಅಂದ್ರೆ ಕೆಲಸ ಇದೆ ಮಾಮ್. ನನ್ಗೆ ಗೊತ್ತು ನಮ್ಮ ಮಾಮ್ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ, ಅದಕ್ಕೆ ನಾನು ಕೇಳಲಿಲ್ಲ. ಹೌದಮ್ಮ, ಥ್ಯಾಂಕ್ ಯು, ವೆಲ್ಕಮ್. ನೋಡಿ ಎಷ್ಟೊಂದು ಗಲೀಜಿದೆ, ಸಕ್ಕ ಗಲೀಜು. ಹಾಕ್ರೆ ನಮ್ಮಮ್ಮ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾರೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ. ಒಂದು ಕಡೆ ಮಾತ್ರ ನಿಂತ್ಕೋತಲ್ಲ. ಈಗ ಒಂದು ಕಡೆ ನಿಂತ್ಕೋತೀನಿ ಬಿಡು. ವೇಸ್ಟ್ ಆಗುತ್ತೆ. ಅಷ್ಟು ದೊಡ್ಡ ಸೆಟ್ ಹಾಕಿದ್ದಾರೆ, ಆದರೂ ಕಸ, ಆದರೂ ಕ್ಲೀನಿಂಗ್ ಇಲ್ಲ. ಎಷ್ಟು ಸಲ ಬಿಟ್ಟಿದ್ರು ಕ್ಲೀನಿಂಗ್ ಆಯ್ತಿಲ್ಲ. ಬೆಸ್ಟ್ ಹಂಗೆ ಹಾಕ್ಬಿಡಿ ಮಾಮ್.
ಗುಡ್ಸಕ್ಕೆ ಹೋದ್ರೆ ಅದು ಬರೋದು ಇಲ್ಲ. ಹೌದು. ಅಲ್ಲೆಲ್ಲ ಸರಿ ಇದೆ. ಕಡೆ ಅಯ್ಯೋ ಮುಗೀತಾ? ಮುಗೀತಪ್ಪ. ಎಷ್ಟು ಕೆಲಸ ಅಲ್ಲ? ಹೌದು, ತುಂಬಾನೇ ಕೆಲಸ. ನಂಗೆ ಸ್ಲಿಪ್ಪರೆಲ್ಲ ಯಾವಾಗ ಬೇಗ ಮುಗಿಯಲ್ಲ. ಹೌದು, ಗಾರ್ಡನ್ ಬಂದು 2 ಅವರ್ಸ್ ಸ್ಪೆಂಡ್ ಮಾಡಲೇಬೇಕು. 2 ಅವರ್ಸ್ ಸ್ಪೆಂಡ್ ಮಾಡಲೇಬೇಕಂದ್ರೆ ಎಷ್ಟೊಂದು ಕೆಲಸ ಇದೆಯಲ್ಲ ಅದಕ್ಕೆ. 2 ಅವರ್ ಆಗುತ್ತೆ, ಮುಗಿಯೋದಿಲ್ಲ. 2 ಅವರ್ ಬೇಕೇ ಬೇಕು. ಎಸ್ ಮಾಮ್. ಅದು ಇದನ್ನೆಲ್ಲ ಉಜ್ಜಬೇಕು ಹಾಕೊಂಡ್ರೆ. ಯಾರಾದ್ರನಾರು ಉಜ್ಜಿಸ್ಬೇಕಿಲ್ಲ. ಇದನ್ನ ಕಪ್ಪಿದೆಯಲ್ಲ, ಅದನ್ನ ಯಾರಾದ್ರನಾರು ಉಜ್ಜಿಸ್ಬೇಕು. ಹೌದು, ಟೆರೆಸ್ ಇರೋ ತನಕನೂ ಹಾಗೆ. ಅಮ್ಮ ನೀರೆಲ್ಲ ಆರ್ಸ್ ಮಾಡ್ತಿದ್ದೀರ ನನಗೆ. ವಾಶ್ ಮಾಡ್ಕೊ. ಮುಗೀತು ನಮ್ಮಮ್ಮಗೆ ಕೆಲಸ. ನೋಡಲ್ಲಿ ಕಾಲಲ್ಲಿ ತೆಗಿ. ಸ್ಲಿಪ್ಪರ್ ಗಂಟಿದೆ ನೋಡು. ಗೈಸ್ ನೋಡಿದ್ರಲ್ಲ ಎಷ್ಟೊಂದು ಕೆಲಸ ಅಂತ. 1 ಅವರ್ 1.5 ಅವರ್ ಕೆಲಸ ಹಿಡ್ದಿರೋದು. ತುಂಬಾ ಟೈಮ್ ತೊಗೊಳ್ತು ಇಲ್ಲಿ ಗಾರ್ಡನ್ ಕೆಲಸ ಮಾಡಲಿಕ್ಕೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಗಿಡಕ್ಕೆಲ್ಲ ರಿಂಗ್ನ ಸ್ಪ್ರೇ ಮಾಡಿ ಮತ್ತು ನೆಕ್ಸ್ಟ್ ಫರ್ಟಿಲೈಸರ್ ಹಾಕಿ, 3rd ಸ್ಟೆಪ್ ಬಂದು ನೀರೆಲ್ಲ ಹಾಕಿ ಗಿಡಕ್ಕೆ, 4th ಸ್ಟೆಪ್ ಕಸ ಎಲ್ಲ ಗುಡಿಸಿ, 5th ಸ್ಟೆಪ್ ಬಂದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಮುಗೀತು. ಅಯ್ಯಪ್ಪ ಎಷ್ಟು ಕೆಲಸ ಇದೆ. ನಾವು ಗಾರ್ಡನಲ್ಲಿ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳಲ್ಲ. ಯಾಕೆ ಅಂತಂದರೆ ಯಾವಾಗಲೂ ಇರುತ್ತೆ ಅಂತಲೇ ಅಂದ್ಕೋಬೇಕು. ಎಷ್ಟೊಂದು ಈ ಎಲೆಗಳೆಲ್ಲ ಉದುರಿರುತ್ತೆ, ಗಲೀಜಾಗಿರುತ್ತೆ, ಮತ್ತು ಮಣ್ಣದೆಲ್ಲ ಎಲ್ಲ ಚೆಲ್ಲಿರುತ್ತೆ, ಹೂವುಗಳೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಎಷ್ಟೊಂದು ಇರುತ್ತೆ ಅಂದರೆ ಮುಗಿಯೋದೇ ಇಲ್ಲ. ಎಲ್ಲ ಕ್ಲೀನ್ ಮಾಡೋ ತನಕ ಸಾಕಾಗ್ಬಿಡುತ್ತೆ ನನಗೆ. ಹೂವು ಎಲ್ಲ ನೋಡಿಲಿ ಬಿಡಿಸ್ಕೋಬೇಕು. ಈಗ ಟೈಮ್ ಇಲ್ಲ. ಇಷ್ಟು ವಿಡಿಯೋ ಇವತ್ತಿಗೆ ಸಾಕು. ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬದನೆಕಾಯಿ ಬೀಜನ ಯಾವ ಥರ ಹಾಕಬೇಕು ಮಣ್ಣಿಗೆ, ಮತ್ತು ಅದು ಯಾವ ಥರ ಬೆಳಿಬೇಕು, ಅದು ಗಿಡ ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಅದ್ರ ಬೀಜನೂ ಕೂಡ ತಂದು ಇಟ್ಟಿದ್ದೀನಿ. ಅದನ್ನು ಹಾಕಬೇಕಷ್ಟೆ. ಯಾವ ಥರ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಅದಕ್ಕೆ ಇವಾಗ ಮುಗೀತು ಇಷ್ಟು ಕೆಲಸ. ಗೈಸ್, ನಮ್ಮ ಗಾರ್ಡನ್ ಇಷ್ಟ ಆಗಿದ್ರೆ ಫುಲ್ಲು ನೋಡ್ಕೊಳ್ಳಿ. ನಮ್ಮ ಗಾರ್ಡನ್ನ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ದೆ ಇರಬೇಡಿ. ಓಕೆನಾ? ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.